ಕೈ ಚೆಲ್ಲಿ ಬಿಡ್ತಾರಲ್ಲಪ್ಪ. ಅರ್ಥವಾಯ್ತು ಅರ್ಥವಾಯಿತು. ನೀವೀಸ್ಟಿಗೆ ಬರುವುದಕ್ಕೆ ಕಾರಣ ಪಾರಿಸಾರಿಕವಾಗಿರುವಂತಹ ಇಷ್ಟ ಮಧ್ಯವರ್ತಿಗಳು. ಅವರ ವಿಷಯ ಬಿಡು, ನಮಗದಕ್ಕಿಂತ ಮೇಲೆ ಹೋಗುವುದಕ್ಕೆ ಸಾಧ್ಯ. ನಿಮಗಿದಂತಹ ಕಷ್ಟವನ್ನು ಪರಿಹರಿಸುವುದಕ್ಕೆ ಬೇಕಾದ ಮಳೆಯನ್ನು ನಾನು ಭರಿಸ್ತೇನೆ. ಸ್ವಾಮಿ, ಸುಟ್ಟು ಕರಕಲಾಗಿರುವಂತ ಈ ಭೂಮಿಯಲ್ಲಿ ಯಾವುದೇ ಒಂದು ವಸ್ತು ಸಿಗದಾಗ ನೀವಾದರೂ ಏನು ಮಾಡುವುದಕ್ಕೆ? ನಮ್ಮಲ್ಲಿ ಇಲ್ಲದಿದ್ರೆ ಏನು ಕೊಡುವವರಿದ್ದಾರೋ ಇಲ್ಲಿ? ಯಾರು? ದೇವಲೋಕದಲ್ಲಿದ್ದಾನೆ ಇಂದ್ರ. ಚನ್ನವೊಂದನ್ನು ಮಾಡ್ತೇನೆ, ತನ್ಮೂಲಕವಾಗಿ ದೇವತೆಗಳನ್ನು ಮೆಚ್ಚಿಸ್ತೇನೆ. ಸಕ್ರಮವಾಗಿ ದರಿದ್ರಿಗೆ ಮಳೆ ಬರುವ ಹಾಗೆ ಮಾಡ್ತೇನೆ. ಆ ಮೂಲಕ ನಿಮ್ಮನ್ನು ನಾನು ಉಳಿಸ್ತೇನೆ. ಅಲ್ಲಿವರೆಗೆ ನಾವು ನೀವು ದೇವಿ ಭಜನೆ ಮಾಡಿಕೊಳ್ಳಿ. ಜಯ ಜಯ ಭಜನೆ ಗೊತ್ತುಂಟು? ಭಜನೆ ಮಾಡಿ. ಅಂಬ ಅಮ್ಮ ಕನಕಾಂಬ ಸರ್ವೇಶ್ವರಿ. ಸರಿ ಸರಿ ಸರಿ, ಭರವಸೆಯನ್ನೇನು ಯಾಗ ಮಾಡಬೇಕಾದ್ರೆ ಸುವಸ್ತುಗಳು ಬೇಕು. ನಮ್ಮಲ್ಲಿಲ್ಲ. ಕೊಡಬಲ್ಲವಳು ಕಾಮಧೇನು. ಯಾಚನೆಗಾಗಿ ದೇವಭೂಮಿಯನ್ನು ಸೇರಿ ಜಯ ಜಯ ಸುರನಂದಿನಿ ಕಾಮಧೇನು ಸುದಿ ಸಕಲರ ಪಾಲಿಕ ಗೋಮಾತೆ ಜಯ ಜಯ ಮಾತಾ ರುದ್ರಾಣಾಂ ಗೃಹೀತಾವಸೂನಾಂ ಸಸಾದಿತ್ಯಾನಾಂ
ಸರಿ. ಆಧಾರ ಶಿಲೆಯಾದ ಭೂಮಿಯಲ್ಲಿ ಕೆಡುಕನ್ನು ಕಂಡೆ ಅಂತ ಆದ್ರೆ ನಿನ್ನ ಮನೆ ಶುದ್ಧ ಅಂತ ನೀನು ಹೇಳಿದ ಹಾಗಾಗಿ ಹೌದೇ ಹೌದು. ನಿನ್ನ ಮನೆಯಲ್ಲಿ ನಡೆಯದೇ ಇರಬಹುದಾದ ಒಂದು ಘಟನೆ ಹಾ ನಮ್ಮ ಮನೆಯಲ್ಲಿ ನಡೆದು ಅದಕ್ಕೆ ಶಿಕ್ಷೆ ಆಗದೇ ಇದ್ರೆ ಅದೇನು ಅಂತ ಹೇಳು. ಎತ್ತಿದ ತಲೆಯನ್ನು ಬಾಗಿಸಿ ಹೊರಟು ಹೋಗ್ತೇನೆ. ಹೇಳುವುದಕ್ಕೆ ಹೊರಟರು ಎಂದಾದರೆ ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಕಥೆಗಳುಂಟು. ನೀನು ಸಾವಿರದ ಕತೆ ಹೇಳು. ಹೌದಾ? ಇದು ಸಾಮಾನ್ಯರ ಕಥೆಯಲ್ಲ. ಧರಣಿ ಪರಾಗತ ವೀರ್ಯ ಆರ್ತವೀರ್ಯ ಧರಣಿ ಪರಾಗತ ವೀರ್ಯ ಬರಿ ಬರಿ ಗುಣ ನಿಂತ ಹೌದು ಮುನಿಗಳೇ. ಬರೆ ಪರಿವಾರ ಗುಣದಿಂದ ಮೃದು ಜನೌದಾರ್ಯ ಪರಿಭಾವಿಸದಿದ್ದಾನೆ ಪರಿಭಾವಿಸದಿದ್ದಾನೆ ಅಂತಹ ಅಂಥ ದುರುಳರಿಗೆ ಬಾರಿದು ಸಾಮಾನ್ಯದಿಂದ ಧಣಿವಾದಾಗ ವೀರ್ಯ ಬರ ಪರಿವಾರ ಗುಣನಿಂದ ದುರ್ಜನೋದಾರ್ಯ ಸ್ವಾಮಿ, ನಾ ಹೇಳುವುದಕ್ಕೆ ಹೊರಟದ್ದು ಈ ಯುಗದ ಕಥೆಯಲ್ಲ. ಆರಂಭದ ಯುಗ ಅರ್ಥಾತ್ ಕೃತಯುಗದ ಕಥೆ. ಸತ್ಯಯುಗ ಹೌದು ಹೌದು. ಪ್ರತಿಯೊಬ್ಬರು ಸತ್ಯ ಧರ್ಮದಿಂದಲೇ ನಡೆಯುತ್ತಿದ್ದಂತಹ ಯುಗವಂತೆ ಅದು. ಧರ್ಮದೇನವು ಚತುಷ್ಪಾದವನ್ನು ಊರುವುದರ ಮೂಲಕವಾಗಿ ಕಾಣಿಸಿಕೊಂಡಂತಹ ಯುಗವನ್ನು ಆ ಕಾಲದಲ್ಲಿ ತಪ್ಪಿದಂತಹ ಅರಸನ ಕುರಿತಾಗಿ ಆಡುವುದಕ್ಕೆ ಹೊರಟದ್ದು ನಾನು. ತಪ್ಪಿದೆ. ಹೌದೌದೌದು. ಷಟ್ಚಕ್ರವರ್ತಿಗಳಲ್ಲಿ ಓರ್ವನೆನಿಸಿಕೊಂಡಂತಹ ಕೃತವೀರ್ಯ ಸುತ ಅರ್ಜುನ ನಾಮಕ ಕಾರ್ತವೀರ್ಯ ಅರ್ಜುನ ತಪ್ಪ ಅಲ್ಲವೇ? ಹುಟ್ಟುವಾಗ ಕರವಿಹೀನನಾಗಿ ಹುಟ್ಟಿದಂತಹ ಕಾಲಕ್ಕೆ ಗುರುಗಳಾದಂತಹ ದತ್ತಾತ್ರೇಯರ ಅನುಗ್ರಹದಿಂದ ಸಹಸ್ರ ಬಾಹುವೆನಿಸಿಕೊಂಡ. ಆಗಲೇ ಗುರುಗಳಾಡಿದ್ದರಂತೆ, ಹೇಗೆ? ಗೋ ಬ್ರಾಹ್ಮಣರನ್ನು ಹಿಂಸಿಸ ಕೂಡದು, ಹಿಂಸೆಗೆ ತೊಡಗಿದೆ ಎಂದಾದರೆ ಅದುವೇ ನಿನ್ನ ನಾಶಕ್ಕೆ ಕಾರಣವಾಗುತ್ತದೆ ಎನ್ನುವ ಹಾಗೆ. ಇದನ್ನು ತಿಳಿದಂತಹ ಆತ ಸತ್ಯ ಧರ್ಮದಿಂದಲೇ ತನ್ನದಾದಂತಹ ರಾಜ್ಯಭಾರವನ್ನು ಮಾಡಿದವನಿದ್ದಾನೆ. ಹೆಚ್ಚೇಕೆ ಅವನ ಯೋಗ್ಯತೆ ಎಷ್ಟೆಂದರೆ ಅವನ ಕುರಿತಾದ ಒಂದು ಮಂತ್ರವೇ ಇದೆ ಎಂದು. ಕಳೆದು ಹೋದಂತಹ ವಸ್ತುಗಳನ್ನು ಮತ್ತೆ ಪಡೆಯಬೇಕಾದರೆ ಆ ಮಂತ್ರವನ್ನು ಉಚ್ಚರಿಸಿದರೆ ಸಾಕು, ಸಿಗುತ್ತಿತ್ತಂತೆ. ರಾಜಸೂಯ ವಾಜಪೇಯಾದಿಗಳ ಯಾಗಗಳನ್ನು ಮಾಡುವುದರ ಮೂಲಕವಾಗಿ ತನ್ನ ಯೋಗ್ಯತೆ ಏನೆನ್ನುವುದನ್ನು ಲೋಕಲೋಕಕ್ಕೆ ತೋರಿಸಿಕೊಟ್ಟವನಿದ್ದಾನೆ. ಆದರೆ ಪ್ರಜಾ ಸಂಕುಲಕ್ಕೆ ಬಂದಂತಹ ಕಷ್ಟಗಳ ಪರಿಹಾರ ಮಾಡುವುದಕ್ಕೆ ಬೇಕಾಗಿ ಒಂದು ದಿನ ಸಕಲರನ್ನು ಸೇರಿಕೊಂಡು ಮೃಗಬೇಟೆಗಾಗಿ ಹೋದ. ಬೇಟೆಯನ್ನು ಮುಗಿಸಿ ಮಧ್ಯಾಹ್ನದ ವೇಳೆ ಸನಿಹದಲ್ಲೇ ಇದ್ದಂತಹ ಜಮದಗ್ನಿ ಆಶ್ರಮಕ್ಕೆ ಹೋದ. ಅಲ್ಲಿ ಆತಿಥ್ಯವನ್ನು ಸ್ವೀಕರಿಸಬೇಕೆನ್ನುವ ಹಾಗೆ ಮುನಿಗಳೇ ಆಡಿದಂತಹ ಕಾಲಕ್ಕೆ ಇಷ್ಟೋ ಮಂದಿ ಸೇನೆಗೆ ಉಣಬಡಿಸುವುದಕ್ಕೆ ಇಲ್ಲಿ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಹೋಗುತ್ತೇನೆ ಎನ್ನುವ ಹಾಗೆ ಹೋದನಂತೆ. ಒಳ್ಳೆ ಮಾತು ಅಲ್ವಾ? ಆ ಕಾಲಕ್ಕೆ ಮುನಿಗಳೇ ಆಡಿದರು. ಎಲ್ಲರಿಗೂ ವ್ಯವಸ್ಥೆ ನಾನು ಮಾಡುತ್ತೇನೆ ಎನ್ನುವ ಹಾಗೆ ಹಿತವಾದಂತಹ ಭೋಜನವನ್ನು ಮಿತವಾದಂತಹ ಸಮಯದಲ್ಲಿ ಅಮಿತವಾದಂತಹ ಸೇನಾ ಪರಿವಾರಕ್ಕೆ ಉಣಬಡಿಸಿದರಂತೆ. ಅವರ ಮನಸ್ಸಿನಲ್ಲಿ ಏನು ಆಸೆ ಇದೆ ಅಂತಹ ಮೃಷ್ಟಾನ್ನ ಭೋಜನವನ್ನೇ ಉಣಬಡಿಸಿದರು. ತಿಂದಂತಹ ಅನ್ನ ಆತನ ಹೊಟ್ಟೆಯಲ್ಲಿ ಇನ್ನೂ ಜೀರ್ಣವಾಗಲಿಲ್ಲ. ಆ ತಿಂದಂತಹ ಅನ್ನದ ರಸ ಇವನು ನೆತ್ತಿಗಾಡಲಿಲ್ಲ. ಹೇಗೆ? ಅವರ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿತ್ತು, ಇಷ್ಟೋ ಮಂದಿಗೆ ಏಕಕಾಲದಲ್ಲಿ ಉಣಬಡಿಸಬೇಕಾದ್ರೆ ಇದು ಋಷ್ಯಾಶ್ರಮದಲ್ಲಿ ಹೇಗೆ ಸಾಧ್ಯ ಎನ್ನುವ ಹಾಗೆ. ಒಂದು ಕುತೂಹಲ. ಹೌದೌದು. ಚಿತ್ತವೃತ್ತಿಗೆ ಇರ್ತದೆ. ಕುತೂಹಲ ಸಾಮಾನ್ಯ. ಪ್ರಶ್ನೆಗೆ ಉತ್ತರವು ಸಿಕ್ಕಿತ್ತು. ದೇವದೇನವಾದಂತಹ ಸಬಲೆಯಿಂದ ಇದೆಲ್ಲವೂ ಸಾಧ್ಯವಾಯಿತು ಎನ್ನುವ ಹಾಗೆ. ಮುಗೀತಲ್ಲ ವಿಷಯ. ಹೋಗಬೇಕಿತ್ತಲ್ಲ, ಹೋಗಲಿಲ್ಲ. ಮತ್ತೆ ರಾಜಸ ಗುಣ ಕೆರಳಿತು. ಹೌದು, ಕ್ಷಾತ್ರತನ ಎನ್ನುವುದು ಮೇಳೈಸಿತು. ಈ ಗೋವು ನಮ್ಮದಾದಂತಹ ಅರಮನೆಯಲ್ಲಿ ಇತ್ತು ಎಂದಾದ್ರೂ ನಮಗದು ಉಪಯೋಗಕ್ಕೆ ಬರುತ್ತದೆ ಎನ್ನುವ ಹಾಗೆ ಹೇಳಿ ಅದನ್ನು ಬೇಡಿದ. ಸಾವಿರಾರು ಮಂದಿ ಬರ್ತಾರೆ ದಿವಸಕ್ಕೆ ಅಲ್ವಾ? ವಿನಯವಾಗಿ ಮುನಿಗಳು ತಿರಸ್ಕರಿಸಿದರು. ಕಾರಣ ಇತ್ತು ತಾನೆ ಅಲ್ವಾ? ಇವ ಬಿಟ್ಟನ ಏನ್ ಮಾಡಿ ದೇನವಿಗೆ ಹಗ್ಗವನ್ನು ಹಾಕಿ ಎಳೆದುಕೊಂಡು ಹೋದ. ರಾಜಸ ಅಹಂಕಾರ ಅಲ್ವಾ? ಆ ಕಾರಣದ ಎಳೆದುಕೊಂಡು ಹೋದ ಎನ್ನುವ ಕಾರಣದಿಂದಾಗಿ ಆ ಬಳಿಕ ಬಂದಂತಹ ಭಾರ್ಗವ ರಾಮ ಆತನನ್ನು ಕೊಂದ. ಅಪರಾಧಿ ಶಿಕ್ಷೆ. ಹೌದು, ಆದ್ರೆ ಅಪರಾಧಿ ಹುಟ್ಟಿದ್ದು ನಿಮ್ಮ ಭೂಲೋಕದಲ್ಲಿ. ಇದನ್ನೇ ಹೇಳುವುದು. ಉಂಡ ಮನೆಗೆ ಎರಡು ಬಗೆಯುವವರು.
ಬಡಿಸಿದ ಕೈಗೆ ಕಚ್ಚುವವರು ನಿಮ್ಮ ಭೂಲೋಕದಲ್ಲಿ ಹುಟ್ಟಿದ್ದಾರೆ. ಹಾಗಾಗಿ ಎಂತಹ ಭೂಲೋಕಕ್ಕೆ ನಾವು ಬರುವುದಕ್ಕೆ ಸಾಧ್ಯವಾಗುತ್ತದೆ ಹೇಳಿ? ಈ ಉಂಡ ಮನೆಗೆ ಎರಡು ಎಣಿಸಿಯವರು ಎಲ್ಲಿ ಮಾಡಿದ ತಪ್ಪೇ ಅಲ್ಲ. ಅದು ತಪ್ಪಿ. ಈಗ ವೈಕುಂಠದಲ್ಲಿ ಮಾಡಿದ ತಪ್ಪಿ, ಅಲ್ಲಿಯೂ ತಪ್ಪಿ, ಸ್ವರ್ಗದಲ್ಲಿ ಮಾಡಿದ್ರು ತಪ್ಪಿ. ಭೂಮಿಗಿಂತ ವೈಕುಂಠ ಸ್ವರ್ಗ ಹೆಚ್ಚಿನದ್ದು ಅಂತ ನಮ್ಮ ನಂಬಿಕೆ ಉಂಟು. ಸರಿ, ನೀನು ಹೇಳಿದ ವ್ಯಕ್ತಿ ಬಂದದ್ದು ದೊಡ್ಡ ಮನೆಯಿಂದ ಅಂತೆಲ್ಲ ಒಂದು ಸುದ್ದಿ ಉಂಟು ಎನ್ನುವಾಗ ಆ ಮನೆಯ ಸಂಬಂಧವೇ ಇಲ್ಲದ ಒಬ್ಬ ಗುರುತರವಾದ ವ್ಯಕ್ತಿಯ ಕತೆ ನಾನು ಹೇಳಿದ್ರೆ ಅಲ್ಲ, ಯಾವ ಕತೆ ಅಂತ ಬೇಕಲ್ಲ? ಅವನ ಮಗ, ಅವಳ ಮಗ ಕೈಯಾದ ಪುತ್ರನಲ್ಲಿ ಆರಂಭಕ್ಕಲ್ಲ ಕಡೆ ಜೀವವಿರುವಂತೆ ಕೊಂದ ಪಾಪಗಳೇನು ಕಿರಿದೋ, ಜೀವವಿರುವಂತೆ ಕೊಂದ ಪಾಪಗಳೇನು ಕಿರಿದೋ. ಸರಿ, ಅವನು ಅಪರಾಧವಲ್ಲ ಅಂತ ನಾನು ಖಂಡಿತವಾಗಿ ಸಮರ್ಥಿಸಲಾರೆ. ಭೌತಿಕವಾಗಿರುವಂತ ವ್ಯಕ್ತಿ ನೀವು ಪಾಲನೆಯನ್ನು ಮಾಡದೆ ಅಡಿದು ಹೋದ ಎನ್ನುವುದನ್ನು ಶಿಕ್ಷಾರ್ಹನಾಗಿದ್ದಾನೆ, ಅಪರಾಧಿ ಶಿಕ್ಷೆಯಾಗಿದೆ. ಆದ್ರೆ ತಾಯೇ, ಉಂಡ ಮನೆಗೆ ಎರಡೆಣಿಸುವ ತಪ್ಪೇ ಹೌದಾಗಿದ್ದರೆ ದೇವೇಂದ್ರನು ಭಾಗಿಯಾದ ಘಟನೆ ಒಂದು. ದೇವೇಂದ್ರ ಹೌದಪ್ಪ, ಏನು ಮಾಡಿದ್ದಾನೆ? ಒಂದು ಕಾಲಕ್ಕೆ ದೇವಭೂಮಿಯಲ್ಲಿದ್ದವ ಇನ್ನಷ್ಟನ್ನು ತಾನು ಆರ್ಜಿಸಿಕೊಳ್ಳಬೇಕೆಂಬ ಭಾವದಿಂದ ಖಯಾದಿಗೆ ವರರೂಪಿಯಾಗಿ ಹುಟ್ಟಿಕೊಂಡಂತಹ ಪ್ರಹ್ಲಾದನ ಮನೆಯಲ್ಲಿ ಬ್ರಾಹ್ಮಣ ವೇಷವಾಗಿ ಹೋಗ್ತು. ಅವನ ಗುರುತವನ್ನು ಇವನಲ್ಲಿ ಶಿಷ್ಯನಾಗಿ ಮೊದಲು ಸುದೀರ್ಘಕಾಲ ಅಲ್ಲಿ ಇದ್ದನಂತೆ. ಅದಕ್ಕೂಡಲೇ ಯಾವ ತಪ್ಪು ಮಾಡಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಕಡೆ ಆಗುವ ತನಕ ಗಾತ್ರ. ಕಡೆಗೊಂದು ಹಂತಕ್ಕೆ ಗುರು ವಿದ್ಯಾಭ್ಯಾಸ ಕೊನೆಯಾಯಿತು ಎನ್ನುವಾಗ ಗುರುದಕ್ಷಿಣೆಯ ಪ್ರಸ್ತಾವ ಬಂದಲ್ಲಿ ಪ್ರಹ್ಲಾದ ಆಡಿದನಂತೆ. ಹರಿದದಿಂದ ತೃಪ್ತನಿಗೆ ನಿನಗೆ ಏನು ಬೇಕು, ನಿನ್ನ ಶೀಲವನ್ನು ಕೊಡು ಅಂತ ಕೇಳಿದನಂತೆ. ವ್ಯಕ್ತಿಯೊಬ್ಬನ ವೃದ್ಧಿಗೆ ಬೇಕಾದ ಶೀಲ. ನಾಳೆ ಸೈದಾರಿಗೆ ನಡೆಯದೇ ಇದ್ರೆ ನಿಮ್ಮಂತವ್ರು ಆಡುವುದೇ ಶೀಲಗಟ್ಟವ ಎನ್ನುವ ಶೀಲವಂತನಾಗಿರುವಂತಹ ಪ್ರಹ್ಲಾದನ ಶೀಲವನ್ನೇ ಬೇಡಿ ಪಡೆದು ತನ್ಮೂಲಕವಾಗಿ ಅವನ ನಡೆಯಲ್ಲಿ ಸಾಗದ ಹಾಗೆ ಮಾಡಿ ಜೀವ ಛವವನ್ನಾಗಿಸಿ ಬಂದ. ಇಲ್ಲದನ್ನು ಕೇಳುವುದು ಸಹಜ. ಸರಿ, ದೇವೇಂದ್ರ ಇದ್ದವನಾಗಿ ಕೇಳಿದ ಯಾಕೆ ಅವನಲ್ಲಿನೇ ಕೊಡೋದು ಆದ್ರಿಂದ ಆಡಿತು. ಏನು ಉಂಡ ಮನೆಗೆ ಎರಡೆಣಿಸಿ ದ್ರೋಹವಾದರೆ ಇದೆಂಥದ್ದು ತಾಯೇ ಇದು? ನೀವು ಹೇಳಿದಂತಹ ಕಥೆಯಲ್ಲಿ ದೇವೇಂದ್ರನದ್ದು ಏನು ತಪ್ಪಿಲ್ಲ. ಶತಯಾಗಗಳನ್ನು ಮಾಡುವುದರ ಮೂಲಕವಾಗಿ ತ್ರಿಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಪಡೆದಂತಹ ಲೋಕವಿ ಇದನ್ನು ಉಳಿಸಿಕೊಳ್ಳಬೇಕಾದದ್ದು ದೇವೇಂದ್ರನಿಗೆ ಅನಿವಾರ್ಯವೇ ಹೌದು ಅಲ್ವಾ? ಕಿರೀಟ ಶಿರದಲ್ಲಿರಬೇಕೆ ಹೊರತು ಪಾದದಲ್ಲಿ ಅಲ್ಲವಲ್ಲ. ದೇವಲೋಕದ ಸಂಪತ್ತು ದೇವಲೋಕದಲ್ಲೇ ಇರಬೇಕು. ಪ್ರಹ್ಲಾದನ ಶೀಲದಿಂದಾಗಿ ದೇವಲೋಕದ ಸಂಪತ್ತೆಲ್ಲವೂ ಭೂಲೋಕಕ್ಕೆ ಆಕರ್ಷಿಸಲ್ಪಟ್ಟಿದ್ದರು. ಆ ಕಾಲಕ್ಕೆ ಅದನ್ನು ಉಳಿಸಿಕೊಳ್ಳಬೇಕಾದದ್ದು ದೇವೇಂದ್ರನಿಗೆ ಅನಿವಾರ್ಯವಾಯಿತು. ಮೊದಲಾಗಿ ಇವ ಕಂಡುಕೊಂಡ ಇವನಲ್ಲಿ ಏನು ಕಡಿಮೆ ಇದೆ, ಅಲ್ಲಿ ಏನು ಹೆಚ್ಚಿದೆ ಎನ್ನುವ ಯಾಕಾಗಿ ಹೀಗೆ. ಹೌದು, ಹಾಗಾಗಿ ಶೀಲವನ್ನು ವೃದ್ಧಿಸಿಕೊಳ್ಳಬೇಕೆಂದ ಉದ್ದೇಶದಿಂದ ಮೊದಲಾಗಿ ಬೃಹಸ್ಪತಿ ಆಚಾರ್ಯರ ಬಳಿಗೆ ಹೋದ. ಅವರಿಂದ ಬೇಕಾದಂತಹ ಶೀಲದ ಕುರಿತಾದ ಪಾಠವನ್ನು ಕಲಿತ. ಸಾಕಾಗಲಿಲ್ಲ, ಇನ್ನೂ ಹೆಚ್ಚಿನದು ಕಲಿಯಬೇಕೆನ್ನುವ ಹಾಗೆ ನೇರವಾಗಿ ಶುಕ್ರಾಚಾರ್ಯರ ಬಳಿಗೆ ಹೋದ. ಅಲ್ಲಿಯೂ ಸಕಲವನ್ನು ಅಭ್ಯಸಿಸಿ. ಸಾಕಾಗಲಿಲ್ಲ ಅವರಿಗೆ. ಇದಕ್ಕಿಂತ ಹೆಚ್ಚಿನದು ಯಾರಲ್ಲಿದೆ ಎನ್ನುವ ಹಾಗೆ ಕೇಳಿದಾಗ ಅವರೇ ಸೂಚಿಸಿದಂತೆ ಪ್ರಹ್ಲಾದನ ಬಳಿಗೆ ಹೋಗಿ ಎನ್ನುವ. ಆ ಕಾಲಕ್ಕೆ ಪ್ರಹ್ಲಾದನ ಬಳಿಗೆ ಹೋಗಿ ಶೀಲದ ಕುರಿತಾದಂತಹ ಪಾಠವನ್ನು ಕಲಿಯುವುದಕ್ಕೆ ಮುಂದಾದ. ಪ್ರಹ್ಲಾದನ ಬಳಿಗೆ ಹೋಗುವಾಗ ಮಾತ್ರವ ಬ್ರಾಹ್ಮಣ ರೂಪದಲ್ಲಿಯೇ ಹೋದನಂತೆ. ಯಾಕೆ ವೇಷ? ಪ್ರಹ್ಲಾದನಾದರೂ ಯೋಗ್ಯತಾವಂತನಿದ್ದಾರೆ. ಬಂದಂತಹ ದೇವೇಂದ್ರನಿಗೆ ನಾ ಕಲಿಸುವುದಕ್ಕೆ ನಾನೆಷ್ಟರವ ಎನ್ನುವಂತಹ ಪ್ರಶ್ನೆ ಅವನಿಗೆ ಮೂಡಬಾರದಲ್ವಾ? ಒಂದು ವೇಳೆ ಕಲಿಸುವುದಕ್ಕೆ ಮುಂದಾಗಲಿಲ್ಲದಿದ್ರೆ ಆ ಕಾರಣದಿಂದಾಗಿ ರೂಪವನ್ನು ಮರೆಸಿದ. ಅದಲ್ಲದೆ ಪ್ರಹ್ಲಾದನೇನು ಒಳ್ಳೆಯವನೇ, ದೇವೇಂದ್ರ ಭುವಿಗಳಿದ್ದಾನೆ ಎನ್ನುವಂತಹ ವಿಚಾರ ತಿಳಿದಾಗ ಉಳಿದ ರಾಕ್ಷಸರೆಲ್ಲರೂ ಸುಮ್ಮನೆ ಬಿಟ್ಟಾರ.
ಕಲಿಯುವುದಕ್ಕೆ ಬಂದಂತಹ ದೇವೇಂದ್ರನನ್ನು ಹೊಡೆದು ಓಡಿಸಿ ಒಂದೊಂದು ಪ್ರಕರಣದಲ್ಲಿ ಹಾಗೆಲ್ಲ ಆಗಿದೆ, ಅಲ್ಲವೇ? ಒಂದು ಕಚನ ಪ್ರಕರಣದಲ್ಲಿ ಹಾಗೆ ಆಗಿದೆ ಅಲ್ವಾ? ಆ ಕಾರಣದಿಂದಾಗಿ ದೇವೇಂದ್ರ ಶೀಲವನ್ನು ಪಡೆದುಕೊಳ್ಳುವುದಕ್ಕೆ ಬೇಕಾಗಿ ಬದಲು ದಾರಿಯನ್ನು ಹುಡುಕಿದ್ದ. ಹೌದು, ಹಾಗಾದ್ರೆ ವೇಷ ಹಾಕಿದ್ದು ಮೋಸ ಮಾಡ್ಲಿಕ್ಕೆ. ಮೋಸವೇ ಉದ್ದೇಶ ಅಲ್ಲ, ಕಲಿಯಬೇಕೆನ್ನುವುದು ಮೂಲ ಉದ್ದೇಶ. ಮತ್ತೆ ನಿನಗೇನು ಬೇಕು ಅಂತ ಕೇಳುವಾಗ ಇವನಿಗೆ ಬೇಕಾದದ್ದು ದೇವಲೋಕದ ಸಂಪತ್ತನ್ನು ಉಳಿಸಿಕೊಳ್ಳಬೇಕಾದ, ಅದು ಹೋಗುತ್ತಿರುವುದು ಶೀಲದಿಂದ ಎನ್ನುವುದನ್ನು ತಿಳಿದ ಬಳಿಕ ಅದನ್ನೇ ಪಡೆದುಕೊಂಡ. ಒಳ್ಳೆ ಸರಿ ಸ್ವಾಮಿ, ಶೀಲವನ್ನು ಕೊಟ್ಟಾದ ಬಳಿಕ ಪ್ರಹ್ಲಾದ ಎಲ್ಲಿಯಾದರೂ ತಪ್ಪಿದ್ದಾನೆ ಪ್ರಹ್ಲಾದ ಆದಿಯಿಂದ ಅಂತ್ಯದವರೆಗೂ ತಪ್ಪಲಿಲ್ಲ, ಇಲ್ಲವಲ್ಲ? ಅವ ಸರಿ ಇದ್ದಾನೆ. ಅದಕ್ಕೆಲ್ಲ ಗುರುವಾದದ್ದು ಅಲ್ಲವೇ? ದೇವೇಂದ್ರ ಶಿಷ್ಯ ಆದ. ಈಗ ಸ್ವಲ್ಪ ಬದಲಿಸುವ. ಹೇಗೆ? ಪ್ರಹ್ಲಾದನಂತ ಗುರು, ದೇವೇಂದ್ರ ಒಪ್ಪಿದ ಗುರು, ಬೃಹಸ್ಪತಿ ಶುಕ್ರನ್ ಒಪ್ಪಿದ ಗುರು, ಅಷ್ಟು ಹೆಚ್ಚಿನವನಿದ್ದ ಭೂಮಿ ಅಂತ ನಿಮಗೆ ಬರ್ಬಹುದಲ್ಲ? ಏನು ಛಲವೇ?